ಕೊರಿಯನ್ ಗೇಮ್ ಗಿಳಿಗೆ ಬಲಿಯಾದ್ನ ಯುವಕ. ಧಾರವಾಡದಲ್ಲಿ ಫೆಬ್ರವರಿ 6ರಂದು ನೇಣಿಗೆ ಶರಣಾಗಿದ್ದ ವಿಕಾಸ್ ಸಾವಿನ ನಂತರ ಮೊಬೈಲ್ ವಶಕ್ಕೆ ಪಡೆದಿದ್ದ ಖಾಕಿ. ಕೊರಿಯನ್ ಗೇಮ್ ಗಿಳಿಗೆ ಬಲಿಯಾದ್ನ ಯುವಕ. ಧಾರವಾಡದಲ್ಲಿ ಫೆಬ್ರವರಿ 6ರಂದು ನೇಣಿಗೆ ಶರಣಾಗಿದ್ದ ವಿಕಾಸ್ ಸಾವಿನ ನಂತರ ಮೊಬೈಲ್ ವಶಕ್ಕೆ ಪಡೆದಿದ್ದ ಖಾಕಿ. ಮೊಬೈಲ್ ಪರಿಶೀಲನೆ ವೇಳೆ ಕೊರಿಯನ್ ಗೇಮ್ಸ್ ಪತ್ತೆಯಾಗಿದೆ. ಕೊರಿಯನ್ ಗೇಮ್ಸ್ಗೆ ಅಡಿಕ್ಟ್. ಪಿಯುಸಿ ಸೈನ್ಸ್ ಮುಗಿಸಿ ಮನೆಯಲ್ಲೇ ಇದ್ದ ಯುವಕ. ಯಾರಿಗೂ ಗೊತ್ತಿಲ್ಲದೆ ಗೇಮ್ಸ್ ಆಡುತ್ತಿದ್ದ ವಿಕಾಸ್. ನನ್ನ ಸಾವಿಗೆ ನಾನೇ ಕಾರಣ ಎಂದು ಸೆಲ್ಫ್ ಮೆಸೇಜ್ ಮಾಡಿಕೊಂಡಿದ್ದಾನೆ. ಅಸಹಜ ಸಾವು ಎಂದು ದೂರು ದಾಖಲಿಸಿ ಖಾಕಿ ತನಿಖೆಯನ್ನು ನಡೆಸಿರುವಂಥದ್ದು. ತನಿಖೆ ವೇಳೆ ಕೊರಿಯನ್ ಗೇಮ್ ವಿಚಾರ ಬೆಳಕಿಗೆ ಬಂದಿದೆ. ಕೊರಿಯನ್ ಗೇಮ್ ಗೀಳಿಗೆ ಬಲಿಯಾದ್ನ ಯುವಕ. ಹಾಗಾದ್ರೆ ಧಾರವಾಡದಲ್ಲಿ ಫೆಬ್ರವರಿ 6ರಂದು ನೇಣಿಗೆ ಶರಣಾಗಿದ್ದ ವಿವೇಕ್. ಈಗೀಗ ನಾವು ಗಮನಿಸ್ತಾ ಇದ್ದೀವಿ, ಆನ್ಲೈನ್ ಗೇಮ್ಗಳಿಗೆ ಸಾಕಷ್ಟು ಯುವಕರು ಇದಕ್ಕೆ ಬಲಿಯಾಗಿರುವಂಥದ್ದು. ಯಾಕಂದರೆ ಅಲ್ಲಿ ಸಾಕಷ್ಟು ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ದುಡ್ಡು ಇರುವಂಥದ್ದು. ಅಲ್ಲಿ ಇಲ್ಲಿ ಸಾಲ ಸೂಲಗಳನ್ನು ಮಾಡಿಕೊಂಡು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಲ್ಲಿ ಯಾವುದೇ ಥರದಂಥ ಲಾಭ ಬರದೆ ಅದರಲ್ಲಿ ಲಾಸ್ ಆಗಿ ಮೋಸ ಹೋಗಿ ಈ ರೀತಿಯಾಗಿ ಆಗ್ತಾ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ವಿ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಇದಕ್ಕೆ ಯಾರಾದರೂ ಕೆಲಸ ಮಾಡ್ತಾ ಇರುವಂಥವ್ರು ಆಗಿರ್ಬೋದು, ಇನ್ನು ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಎಲ್ಲರೂ ಸಹಿತ ಅಡಿಕ್ಟ್ ಆಗಿದ್ದಾರೆ ಒಂದೊಂದಲ್ಲ ಗೇಮ್ಗೆ. ಇನ್ನು ಈ ವಿಕಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನನ್ನ ಸಾವಿಗೆ ನಾನೇ ಕಾರಣ ಅಂತ ಒಂದು ರೀತಿಯಾಗಿ ಸೆಲ್ಫ್ ಮೆಸೇಜನ್ನು ಹಾಕ್ಕೊಂಡು ಅಲ್ಲಿ ನೇಣಿಗೆ ಶರಣಾಗಿರ್ತಾನೆ. ಪೊಲೀಸರು ಮೊಬೈಲ್ ಅನ್ನ ತೆಗೆದುಕೊಂಡು ಅಲ್ಲಿ ಪರಿಶೀಲನೆ ನಡೆಸಿದಂತಹ ವೇಳೆಯಲ್ಲಿ ಅಲ್ಲಿ ಆ ಮೊಬೈಲ್ನಲ್ಲಿ ಕೊರಿಯನ್ ಗೇಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಡೀಟೇಲ್ಸ್ಗಳು ಮತ್ತೆ ಆ್ಯಪ್ಗಳು, ಅಲ್ಲಿ ಯಾವ ರೀತಿಯಾಗಿ ಒಂದು ಕೊರಿಯನ್ ಗೇಮ್ಗಳನ್ನ ಅಲ್ಲಿ ಆಡ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ಕಲೆ ಹಾಕಿದ ನಂತರ ಅಲ್ಲಿ ತಿಳಿದು ಬರ್ತಾ ಇರುವಂಥದ್ದು ಗೇಮ್ಸ್ಗೇನಾದರೂ ಅಡಿಕ್ಟ್ ಆಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ದಾನಾ ಅನ್ನುವಂಥದ್ದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ದೀವಿ, ಎಲ್ಲ ಸಹಿತ ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಆಗಿರ್ಬೋದು ಅಥವಾ ಎಲ್ಲ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಎಲ್ಲರೂ ಸಹಿತ ಒಂದಲ್ಲ ಒಂದು ವಿಚಾರಕ್ಕೆ ಈ ರೀತಿಯಾಗಿ ಆನ್ಲೈನ್ ಗೇಮ್ಗಳಿಗೆ ಸಾಕಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೇಫ್ ಇರೋದಿಲ್ಲ ಯಾವುದೇ ರೀತಿಯಾದಂಥ, ಅಥವಾ ಹೆಚ್ಚಿನ ಏನಾದರೂ ಹಣ ಅಲ್ಲಿ ಬಂದಿದೆ ಅಂತ ಅಂದ್ರೂ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳುವಂಥ ಆಪ್ಷನ್ಸ್ಗಳು ಸಹಿತ ಅಲ್ಲಿ ಹೆಚ್ಚಾಗಿ ತಿಳಿದು ಇರೋದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ, ಮೋಸ ಹೋಗುವಂಥದ್ದು ಹೆಚ್ಚಾಗುತ್ತೆ. ಇದಕ್ಕೆ ಮನನೊಂದು, ಇದಕ್ಕೆ ಏನು ಹೆಚ್ಚಾಗಿ ಸಾಲಗಳನ್ನು ಮಾಡಿಕೊಂಡು ಅದನ್ನು ಹೇಗೆ ನಾವು ನಿಭಾಯಿಸೋದಪ್ಪ ಅನ್ನುವಂಥ ಟೆನ್ಷನ್ಗಳಿಗೆ ಈ ರೀತಿಯಾಗಿ ಮಾಡ್ಕೊಳ್ಳುವಂಥದ್ದು ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇರುವಂಥದ್ದು. ಸೊ ಈ ಒಂದು ರೀತಿಯಾಗಿ ಈ ಆ್ಯಪ್ಗಳಿಗೆ ಯಾಕೆ ಪರ್ಮಿಷನ್ಗಳನ್ನ ಕೊಡ್ತಾರೆ, ಇದನ್ನು ಸರಿಯಾಗಿ ನೋಡ್ಕೊಳ್ಬೇಕಲ್ವಾ? ಅಥವಾ ಫೇಕ್ ಅಕೌಂಟ್ಗಳಿಗೆ, ಫೇಕ್ ಆ್ಯಪ್ಗಳಿಗೆ ಎಲ್ಲ ಯಾಕೆ ಪರ್ಮಿಷನನ್ನು ಕೊಡುತ್ತೆ ಸರ್ಕಾರ ಸಹಿತ ಇದರತ್ತ ಗಮನ ಹರಿಸಬೇಕು.